ಗೊತ್ತಿಲ್ಲ ಅಂದ್ರೆ ಈಗ ಹೊರಟಿರ್ತಾರೆ. ಈಗ ನನ್ನನ್ನು ನಂಬಿ ಅಂದ್ರೆ ಸತ್ಯವಾಗಿ ಯಾರು ಬಂದಿಲ್ಲ, ನನ್ನನ್ನು ನಂಬಿ. ಯೂಶಲಿ ಈ ತರದಕ್ಕೆಲ್ಲ ನಂಗೆ ಎಕ್ಸ್ಪೋಜರ್ ಇರ್ಲಿಲ್ಲ. ಫಸ್ಟ್ ಟೈಮ್ ನಾನು ಈ ತರ ಬರ್ತಾ ಇರೋದು ಅಂಡ್ ಐ ವಾಸ್ ಶಾಕ್ಡ್. ನಾಟಕನೂ ಅಷ್ಟೇ, ಆ ಭಾಷಾ ಸ್ಪಷ್ಟತೆ, ಆ ಸಾಹಿತ್ಯ ತುಂಬಾ ಆಳವಾದ ಅರ್ಥ, ತುಂಬಾ ಭಾವನಾತ್ಮಕವಾಗಿತ್ತು. ಹೂವು ಬಳ್ಳಿಗೆ ದೀಪ, ಮುತ್ತು ಸಾಗರದ ದೀಪ, ಅಕ್ಕಿ ಬಾನಿಗೆ ದೀಪ. ಒಂದು ಪುಟ್ಟ ಗಿಣಿಯಲ್ಲಿ ತಂದೆ ಹಾಗೆ ಒಂದು ಸುಂದರಿ ರಾಜಕುಮಾರಿ ಕಿವಿ ಕೊಟ್ಟು ಕೇಳಿದರೆ ಅಲ್ಲೆಲ್ಲೋ ಅನತಿ ದೂರದಲ್ಲಿ ನರಳುತ್ತಿರುವಂತಹ ಆರ್ತನಾದ ಕೇಳಿಸುತ್ತದೆ. ನಮಗೂ ದೀಪಗಳೇ ಬಂದು ಕತೆ ಹೇಳೋದು ಏನಿದು ಅಂತ ನನಗೂ ತುಂಬಾ ಕ್ಯೂರಿಯಾಸಿಟಿ ಇತ್ತು. ತುಂಬಾ ಚೆನ್ನಾಗಿ ಬಂತು. ದೀಪಧಾರಣೆ ಅಂತ ಅನ್ಕೊಂಡು ದೀಪವನ್ನು ಎಲ್ಲ ತುಂಬಿಸ್ಬಿಟ್ಟಿದ್ದಾರೆ, ಸಕ್ಕದಾಗಿ ಕಾಣಿಸ್ತಾ ಇತ್ತು. ಈ ದಿನ ವನರಂಗದಲ್ಲಿ ನಡೆದಂತ ಏಕ ವ್ಯಕ್ತಿ ಪ್ರದರ್ಶನ ತುಂಬಾ ಅಚ್ಚುಕಟ್ಟಾಗಿ ಭಾಷಾ ವಿಷಯ ಇರ್ಬೋದು, ಅವರ ರಂಗಶೈಲಿ ಇರ್ಬೋದು, ಅತ್ಯಂತ ಅದ್ಭುತವಾಗಿ ಮೂಡಿ ಬಂದಿದೆ. ಆ ಕಾರಣಕ್ಕಾಗಿ ಕೊಂಕಣಿ ಭಾಷೆ, ಸಂಸ್ಕೃತ, ಇಂಗ್ಲಿಷು ಎಲ್ಲ ಭಾಷೆ 6 ಭಾಷೆಗಳಲ್ಲಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಸೊ ಈ ರಂಗಾಸಕ್ತರ ಅಭಿಪ್ರಾಯದಂತೆ, ಎಲ್ಲರ ಅಭಿಪ್ರಾಯದಂತೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಒಳ್ಳೇದಾಗ್ಲಿ. ಇನ್ನು ಕೂಡ ಎಲ್ಲ ಭಾಷೆಗಳಲ್ಲಿ ಮೂಡಿ ಬರ್ತಕ್ಕಂಥ, ಮುಂದೆ ಬರ್ತಕ್ಕಂಥ ನಾಟಕ ಚೆನ್ನಾಗಿ ಮೂಡಿ ಬರಲಿ. ಯಾಕಂದ್ರೆ ಇಂದಿನ ದಿನಮಾನದ, ಈ ದಿನದ ಅವಶ್ಯಕತೆಗೆ ಅನುಗುಣವಾಗಿ ಮೂಡಿ ಬಂದಿದೆ. ನಮ್ಮ ಭಾರತ ದೇಶದ ಸೈನಿಕರ ವಿಷಯವೂ ಕೂಡ ಒಳಗೊಂಡಂತೆ ಎಲ್ಲ ಭಾಷೆಗಳಲ್ಲಿ ಒಳ್ಳೆಯದಾಗಿ ಮೂಡಿ ಬರಲಿ ಅಂತ ನಾನು ಶುಭ ಕಾಮನೆಗಳನ್ನ ತಿಳಿಸ್ತೇನೆ. ಹಲೋ ಆಲ್, ನನ್ನ ಹೆಸರು ಶ್ರೇಯಾ ಅಂತ. ನಾನು ವಿದ್ಯಾ ಮ್ಯಾಮ್ ಸ್ಟೂಡೆಂಟು. ನಾನು ಆ್ಯಕ್ಚುಲಿ ಅವ್ರ ಹತ್ರ ಡ್ಯಾನ್ಸ್ ಕಲಿತಾ ಇರೋದು. ಐ ಆಮ್ ಹರ್ ಫ್ಯೂಚರ್ ಡ್ರಾಮಾ ಸ್ಟೂಡೆಂಟ್. ನಾನು ಯೂಶಲಿ ಈ ಥರದಕ್ಕೆಲ್ಲ ನಂಗೆ ಎಕ್ಸ್ಪೋಜರ್ ಇರಲಿಲ್ಲ. ಫಸ್ಟ್ ಟೈಮ್ ನಾನು ಈ ಥರ ಬರ್ತಾ ಇರೋದು ಆ್ಯಂಡ್ ಐ ವಾಸ್ ಶಾಕ್ಡ್. ಐ ವಾಸ್ ಅದನ್ನೇ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು. ಅವ್ರ ಆ್ಯಕ್ಟಿಂಗು ನೆಕ್ಸ್ಟ್ ಲೆವೆಲ್ಲು. ಸೊ ಐ ಹೋಪ್ ಯು ಆಲ್ do not even get the slightest chance of missing this amazing event. ಖಂಡಿತವಾಗ್ಲೂ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಬನ್ನಿ. ನಾಟಕ ತುಂಬಾ ಚೆನ್ನಾಗಿ ಅನಿಸ್ತು. ಏಕಪಾತ್ರ ಅಭಿನಯ ತುಂಬಾ ಇಷ್ಟ ಆಯಿತು. ಕತೆ ಒಂದೊಂದು ಕತೆ ನೋಡಿರ್ತೀನಿ, ಬಟ್ ಅದು ಕತೆಯಾಗಿ ಇದು ಆಗುತ್ತೆ. ಬಟ್ ಇದು ಪಾತ್ರವಾಗಿ ಬದಲಾಗ್ತಾ ಇದ್ರು, ಅದು ಇಂಟ್ರೆಸ್ಟ್ ಬರ್ತಾ ಇತ್ತು. ಹಲವು ಪಾತ್ರಗಳು ಬಂದು ಹೋಗ್ತಾ ಇತ್ತು. ಮತ್ತೆ ಆ ದೀಪಗಳೇ ಮಾತಾಡ್ತಿದೆ ಅಂತ ಹಾಗನಿಸ್ತು. ದೀಪಗಳೇ ನಮ್ಮ ಮುಂದೆ ಬಂದು ಮಾತಾಡ್ತಿದೆ, ದೀಪಗಳಿಗೂ ಜೀವ ಇರುತ್ತೆ ಅಂತ ಹಾಗನಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ ನಾಟಕ. ಆಲ್ ದ ಬೆಸ್ಟ್. ಇನ್ನು ಮುಂದೆ ತುಂಬಾ ಶೋಗಳಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ದೀಪಧಾರಣಿ ಒಳ್ಳೆ ಒನ್ ಮ್ಯಾನ್ ಶೋ, ನೋಡಕ್ ಮಾತ್ರ ಅದ್ಭುತ ಆಗಿತ್ತು. ಮತ್ತೆ ಡಿಸೈನ್, ಸೆಟ್ ಡಿಸೈನ್, ಮೆಟ್ಲುಗಳಿಗೆ, ಆಡಿಯನ್ಸ್ಗೆ, ಮತ್ತೆ ಇಲ್ಲೆಲ್ಲ ಹಾಕಿ ದೀಪಗಳು ಅಂಡ್ ಆಸಮ್. ಮತ್ತೆ ಅವರು ಮಾತಾಡಿದಂತ ಶೈಲಿ, ಒಂದೊಂದು ಪದಕ್ಕೂ ಒಂದೊಂದು ಅರ್ಥ ಹೊರಳಿಸ್ತಾ ಹೋಗ್ತಿತ್ತು. ನಮ್ಮ ಕಲ್ಪನೆಗೆ ಬರುವಂತ ಅರ್ಥಗಳನ್ನ ಕೊಡ್ತಾ ಹೋಗ್ತಿತ್ತು. ಒಂದೊಂದು ವರ್ಡ್ ಕೂಡ ಭಾಷೆ ಸಖತ್ತಾಗಿತ್ತು. ಅಂಡ್ ಭಾಷೆಯಲ್ಲಿರುವಂತ ಕ್ಲಾರಿಟಿ, ಅದೊಂದು ನನಗೆ ಜಾಸ್ತಿ ಇಷ್ಟ ಆಗಿದ್ದು. ಅವರ ಆ ಭಾವನೆ ಸಹಿತ ಅವ್ರು ಹೊರಡಿಸಿದಂತ ಮಾತುಗಳು, ಮತ್ತೆ ಸೆಟ್ ಡಿಸೈನ್ ಮಾತ್ರ ಆಸಮ್. ಥ್ಯಾಂಕ್ ಯು. ಒಬ್ಬರೇ ಆ್ಯಕ್ಟ್ ಮಾಡಿದ್ದು ಫಸ್ಟ್ ಟೈಮ್ ಈ ಥರ ನಾಟಕ ನೋಡ್ತಾ ಇರೋದು. ತುಂಬ ಇಷ್ಟ ಆಯಿತು ನಾಟಕದಲ್ಲಿ. ಸೆಟ್ಟೇ ಒಂಥರ ಕ್ರೇಜಿಯಾಗಿ ಇದೆ. ಈ ಸ್ಟೇಜ್ನ ನಾವು ಈ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿದ್ವಿ, ಬೇರೆ ರೀತಿ ಉಪಯೋಗಿಸ್ಕೊಂಡಿದ್ವಿ. ಇವರು ದೀಪಧಾರಣೆ ಅಂತ ಅನ್ಕೊಂಡು ದೀಪವನ್ನು ಎಲ್ಲ ತುಂಬಿಸ್ಬಿಟ್ಟಿದ್ದಾರೆ, ಸಕ್ಕದಾಗಿ ಕಾಣಿಸ್ತಾ ಇತ್ತು. ಮತ್ತೆ ಬೇರೆ ಬೇರೆ ಭಾಷೆಗಳಲ್ಲಿ ಮಾಡ್ತಾ ಇರೋದು ತುಂಬಾ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡಿದೆ. ಬೇರೆ ಭಾಷೆಯಲ್ಲಿ ಯಾವ ತರ ಇರುತ್ತೆ ಅಂತ ನೋಡ್ಬೇಕು. 6 ಲ್ಯಾಂಗ್ವೇಜಸ್ ಅಲ್ಲಿ ಐ ಥಿಂಕ್ ಫಸ್ಟ್ ಅನ್ಸುತ್ತೆ ಇದೇ ನಾಟಕ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇರೋದು. ಥ್ಯಾಂಕ್ ಯು. ತುಂಬಾ ಇಷ್ಟ ಆಯ್ತು. ಆಲ್ ದಿ ಬೆಸ್ಟ್ ಟು ಮ್ಯಾಮ್. ನಮಸ್ತೆ, ನನ್ನ ಹೆಸರು ಮದನ್ ಅಂತ, ರಂಗಾಯಣದ ವಿದ್ಯಾರ್ಥಿ. ನಾಟಕ ಚೆನ್ನಾಗಿದೆ. ಇಡೀ ನಾಟಕ ಒಂದು ರಿದಮ್ ಅಲ್ಲಿ ಇದೆ, ಶಾಂತವಾಗಿ ನಡೆಯುತ್ತೆ. ಬಹಳ ದೊಡ್ಡ ದೊಡ್ಡ ವಿಷಯಗಳನ್ನ, ಯುದ್ಧದ ವಿಷಯಗಳನ್ನ, ಅಂತಾರಾಷ್ಟ್ರೀಯ ವಿಷಯಗಳನ್ನ ತುಂಬಾ ಶಾಂತವಾಗಿ ರಂಗದ ಮೇಲೆ ತಗೊಂಡೋಗಿದ್ದಾರೆ. ಆಡಿಯನ್ಸ್ ಬಂದಿರಿ ರಿಲ್ಯಾಕ್ಸ್ ಆಗಿ ಕೂರ್ಬೋದು. 1 ಅವರ್ ನಾಟಕವನ್ನು ನೋಡ್ತಾ 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 ಮಧ್ಯ ನಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ನಿಧಾನಕ್ಕೆ ಆ ಸೆಟ್ ಡಿಸೈನ್ ಆಗಿರಬಹುದು, ಮತ್ತೆ ಆ ಬಳಸಿರುವಂತ ಮ್ಯೂಸಿಕ್, ಮತ್ತೆ ಆ ಭಾಷೆ, ಎಲ್ಲದಕ್ಕೊಂದು ರಿದಮ್ ಸೆಟ್ ಆಗಿದೆ. ಆ ರಿದಮ್ ಅಲ್ಲೇ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೊಂದು ಒಳ್ಳೆ ಅನುಭವ ನಾಟಕ ಅನಿಸ್ತು. ಹೆಸರು ಶ್ರೀಮತಿ ಅಂತ.
ಶ್ರೀವಿದ್ಯಾ ಅವರ ಈ ನಾಟಕನ ಎಷ್ಟೊಂದು ದಿವಸಗಳಿಂದ ನೋಡ್ಬೇಕು ಅಂತ ಕಾಯ್ತಾ ಇದ್ದೆ. ಪ್ರತಿ ಸತಿನೂ ಡ್ರಾಮಾ ಆದಾಗ ನಾನೇನೋ ಬ್ಯುಸಿ ಇರ್ತಾ ಇದ್ದೆ, ನೋಡಕ್ ಆಗ್ತಿಲ್ಲ. ಬಟ್ ಈ ಸತಿ ನಾನು ನೋಡ್ಲೇಬೇಕು ಅಂತಂದೆ. ತುಂಬಾ ಚೆನ್ನಾಗಿತ್ತು. 1 ಗಂಟೆ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಏನಾದ್ರೂ ಕರೆಕ್ಷನ್ ಮಾಡ್ಕೊಳ್ಳೋದಿದ್ಯಾ ಅಂತ ಕೇಳಿದ್ರು, ಖಂಡಿತವಾಗ್ಲೂ ಇಲ್ಲ. ತುಂಬಾ ಚೆನ್ನಾಗ್ ಬಂತು. ಸೊ ನಾನು ಫಸ್ಟ್ ಟೈಮ್ ನೋಡಿದ್ದು ಇದು, ನನಗೂ ಕೂಡ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಮತ್ತೇನಾರ ಈ ತರ ಇದ್ರೆ ಬರಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಸುಷ್ಮಾ ಅಂತ ಹೇಳಿ, ನಾವಿಲ್ಲೇ ಮೈಸೂರಿನಲ್ಲಿ JP ನಗರಲ್ಲಿರೋದು. ಈ ರೀತಿ ಏಕವ್ಯಕ್ತಿ ನಾಟಕ ನಾನು ಇದೇ ಮೊದಲನೇ ಬಾರಿ ನೋಡ್ತಿರೋದು. ನನಗೆ ತುಂಬಾನೇ ಇಷ್ಟ ಆಯ್ತು. ಎಸ್ಪೆಷಲಿ ಈ ವೈಬ್, ಲೈಕ್ ಇಲ್ಲಿ ಬಂದು ಈ ವನರಂಗಲ್ಲಿ ಕೂತಿರೋದು ಅಥವಾ ಅವ್ರ ಅರೇಂಜ್ಮೆಂಟ್ ಮಾಡಿರೋದು, ಆ ದೀಪಗಳು ಮತ್ತೆ ಸೆಟ್ಟು ಎಲ್ಲ ತುಂಬಾ ಚೆನ್ನಾಗಿತ್ತು. ನಾಟಕನೂ ಅಷ್ಟೇ, ಆ ಭಾಷಾ ಸ್ಪಷ್ಟತೆ, ಆ ಸಾಹಿತ್ಯ ತುಂಬಾ ಆಳವಾದ ಅರ್ಥ, ತುಂಬಾ ಭಾವನಾತ್ಮಕವಾಗಿತ್ತು. ನಾವು 1 hour ಏನ್ ನೋಡಿದ್ವಿ ಅಂತ ಅನ್ನಿಸ್ಲೇ ಇಲ್ಲ. ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡ್ಬೇಕು ಅನ್ನೋಷ್ಟು ಚೆನ್ನಾಗಿತ್ತು. ಮತ್ತೆ ಬರ್ಬೇಕು ಅನ್ನೋಷ್ಟು ಚೆನ್ನಾಗಿತ್ತು. ನಮಸ್ತೆ, ನನ್ನ ಹೆಸರು ಸೀಮಂತಿನಿ ಬಿ ಶರ್ಮಾ. ದೀಪಧಾರಿಣಿ ವಂಡರ್ಫುಲ್ ಪ್ರೊಡಕ್ಷನ್ ಅಂಡ್ ಶ್ರೀವಿದ್ಯಾ ತುಂಬಾ ಚೆನ್ನಾಗಿ ಮಾಡಿದ್ರು. 1 whole hour ಅವ್ರು ಕಂಟಿನ್ಯೂಸ್ ಆಗಿ ಎನರ್ಜಿ ಮೇಂಟೈನ್ ಮಾಡಿ, ನಮ್ಗೆ 5 ನಿಮಿಷ ಮಾತಾಡಿದ್ರೆ ಸಾಕಾಗುತ್ತೆ. ಅವ್ರು 1 hour ಕಂಟಿನ್ಯೂಸ್ ಆಗಿ ಮಾತಾಡಿ ಸೇಮ್ ಎನರ್ಜಿ ಶಿ ಕ್ಯಾರಿಡ್ ಥ್ರೂ ಔಟ್. ಅದು ತುಂಬಾ ಚೆನ್ನಾಗಿ ಬಂತು. ಕಾನ್ಸೆಪ್ಟ್ ತುಂಬಾ ಹೊಸದಾಗಿತ್ತು. ನಮಗೂ ದೀಪಗಳೇ ಬಂದು ಕತೆ ಹೇಳೋದು ಏನಿದು ಅಂತ ನನಗೂ ತುಂಬಾ ಕ್ಯೂರಿಯಾಸಿಟಿ ಇತ್ತು. ತುಂಬಾ ಚೆನ್ನಾಗಿ ಬಂತು ಥ್ರೂ ಔಟ್ ಕತೆಗಳು. ನನಗೆ ಒಂಥರ ರಿಲೀವ್ ಮಾಡ್ದಂಗಾಯ್ತು. ನಮ್ಮ ಚೈಲ್ಡ್ಹುಡ್, ನಮ್ಮಮ್ಮ ಏನ್ ಹೇಳ್ತಿದ್ರು, ನಮ್ಮ ಮನೆಗಳಲ್ಲಿ ಹೆಂಗ್ ಹೇಳ್ತಿದ್ರು, ದೀಪನ ಹೆಂಗೆ ಆರಿಸ್ಬಾರ್ದು, ಒಂದು ಕ್ಯಾರಿ ಮಾಡೋದು. ಅಂಡ್ ಕತೆ ಲೋಕಲ್ ಇಂದ ಶುರುವಾಗಿ ಇಂಟರ್ನ್ಯಾಷನಲ್ ತನಕ ಹೋಯ್ತು. ಸೊ ಆ ಟ್ರಾನ್ಸಿಷನ್ ಎಲ್ಲ ತುಂಬಾ ಚೆನ್ನಾಗಿ ಬಂತು. ವಂಡರ್ಫುಲ್ ಪ್ಲೇ, ವಂಡರ್ಫುಲ್ ಪ್ರೊಡಕ್ಷನ್. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.